ಈ ದಿನದ ಪ್ರಮುಖ 50 ಸುದ್ದಿಗಳನ್ನು ನೋಡೋಣ. ಬ್ಲಾಸ್ಟ್ ಆಗಿ ಪೊಲೀಸರು ಅಲರ್ಟ್ ಆಗುವ ಮುನ್ನವೇ ಶಂಕಿತ ಪರಾರಿಯಾಗಿದ್ದಾನೆ. ನಾಕಾಬಂದಿ ಹಾಕುವ ಮೊದಲೇ ನೆರೆ ರಾಜ್ಯಕ್ಕೆ ಪರಾರಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಇದಕ್ಕಾಗಿಯೇ 1.5 ಗಂಟೆ ಗ್ಯಾಪ್ ಇಟ್ಕೊಂಡು ಬಾಂಬ್ ಇಟ್ಟಿರಬಹುದು ಅಂತ ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ಕೆಫೆಯಿಂದ ವೈಟ್ ಫೀಲ್ಡ್ ಅಥವಾ ಚನ್ನಸಂದ್ರ ಮೂಲಕ ಸರ್ಜಾಪುರ, ಅತಿಬೆಲೆ ಮೂಲಕ ಪರಾರಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ 26 ಬಸ್ಗಳು ಓಡಾಡಿವೆ. ಒಂದು ಬಸ್ನಲ್ಲಿ ಕ್ಯಾಪ್, ಮಾಸ್ಕ್, ಗ್ಲೌಸ್ ಮತ್ತು ಗ್ಲಾಸ್ ಹಾಕಿ ಸಂಚಾರ ಮಾಡಿರೋದು ಗೊತ್ತಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಎಕ್ಸ್ಪ್ಲೋಡ್ ಆದಾಗ ಆ ಟೈಮು 26 ಬಸ್ ಹೋಗಿದೆ. ಆ 26 ಬಸ್ಸು ನಾವು ನೋಡಿದ್ದೇವೆ. 26 ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ. ಇನ್ನು ಹೊಸಪೇಟೆಯಲ್ಲಿ ಈ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶಂಕಿತ ಉಗ್ರನ ಬಗ್ಗೆ ಸುಳಿವು ಸಿಕ್ಕಿದೆ, ಶೀಘ್ರದಲ್ಲೇ ಶಂಕಿತ ಉಗ್ರನ ಬಂಧನ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಸದ್ಯ ಸಿಸಿಬಿ ತನಿಖೆ ನಡೆಯುತ್ತಿದ್ದು ಎನ್ಐಎ ಬಗ್ಗೆ ಯೋಚಿಸುತ್ತೇವೆ ಎಂದಿದ್ದಾರೆ. ಸುಳಿವು ಸಿಕ್ಕಿದೆ, ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾನು ಈಗ ಪೊಲೀಸ್ನವ್ರ ಜೊತೆ ಈಗ ಸಿಸಿಬಿ ವಹಿಸಿದ್ದೀವಿ. ನಾವು ಸಿಸಿಬಿ ಹೋದ್ರೆ ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ಅನ್ಕೊಂಡಿದ್ದೀನಿ ನಾನು. ಬಾಂಬ್ ಸ್ಫೋಟಕ್ಕೆ ಸಂಬಂಧ ಗೃಹ ಸಚಿವರ ನೇತೃತ್ವದಲ್ಲಿ ಪೊಲೀಸರ ಸಭೆ ನಡೆಸಲಾಯಿತು. ಬಳಿಕ ಮಾತನಾಡಿದ ಗೃಹ ಸಚಿವರು, ವ್ಯಕ್ತಿ ಯಾರು ಅನ್ನೋದು ಸಿಸಿಟಿವಿಯಲ್ಲಿ ಸಿಕ್ಕಿದೆ, ಎಲ್ಲಾ ಆಯಾಮದಲ್ಲೂ ತನಿಖೆ ಆಗ್ತಿದೆ ಅಂತ ಹೇಳಿದ್ರು. ಇಲ್ಲಿವರೆಗೆ ಯಾರು ಆ ವ್ಯಕ್ತಿ ಬಂದಿದ್ದ, ಅವನು ಬ್ಯಾಗ್ ಇಟ್ಟು ಹೋಗಿದ್ದಾನೆ, ಇದೆಲ್ಲ ಸಿಸಿಟಿವಿನಲ್ಲಿ ಕ್ಯಾಪ್ಚರ್ ಆಗಿರ್ತಕ್ಕಂಥದ್ದು. ಅದನ್ನು ಲೀಡ್ ತಗೊಂಡು ತನಿಖೆಯನ್ನು ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಅನೇಕ ಗುಂಪುಗಳನ್ನು ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅವರ ಹೇಳಿಕೆಯನ್ನ ಅಧಿಕೃತವೆಂದು ನಾವು ಪರಿಗಣಿಸೋದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಾವು ಮಾತನಾಡುವ ಹಲವು ಮಾಹಿತಿ ಇಟ್ಕೊಂಡಿರ್ತೇವೆ. ನಮಗೆ ತಿಳಿದಿರುವ ಅನೇಕ ವಿಷಯಗಳು ಸಚಿವರಿಗೆ ತಿಳಿದಿರೋದಿಲ್ಲ. ಹೀಗಾಗಿ ಅವರ ಮಾತು ಅಧಿಕೃತ ಅಲ್ಲ ಅಂತ ಹೇಳಿದ್ರು. ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಹೇಳ್ತೀವಿ ನಾವು. ನಮಗೆ ಗೊತ್ತಾಗೋ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗಲಿ ಬೇರೆ ಸಚಿವರಿಗಾಗಲಿ ಗೊತ್ತಿರೋದಿಲ್ಲ. ಅವರು ಆಫ್ ದ ಕಫ್ ಏನೋ ಒಂದು ಹೇಳ್ಬಿಡ್ತಾರೆ. ಅದನ್ನ ನಾವು ಅಧಿಕೃತ ಅಂತ ತಗೊಳ್ಳೋದಿಲ್ಲ. ಪಾಕಿಸ್ತಾನ ಪರ ಘೋಷಣೆ ಕೂಗಿದಾಗಲೇ ಮುಂದಿನ ದಿನಗಳಲ್ಲಿ ಬಾಂಬ್ ಇಡ್ತಾರೆ ಅಂತ ಹೇಳಿದ್ದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಘೋಷಣೆ ಕೂಗಿದವರ ವಿರುದ್ಧ ಕ್ರಮ ಆಗದಿದ್ರೆ ಬಾಂಬ್ ಇಟ್ಟು ವಿದೇಶಕ್ಕೆ ಓಡಿ ಹೋಗ್ತಾರೆ ಅಂತ ಹೇಳಿದೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರಿಂದ ಬೆಂಗಳೂರು ಗೌರವದ ಜೊತೆ ಬಿಜೆಪಿಯವರ ಗೌರವವೂ ಹಾಳಾಗಿದೆ ಅಂತಂದ್ರು. ಬಿಜೆಪಿಯವರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಸಮಯ ಪ್ರಜ್ಞೆ ಇಲ್ಲ, ಯಾವ ಸಮಯದಲ್ಲಿ ಏನ್ ಮಾತನಾಡಬೇಕು ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ಕರ್ನಾಟಕ ಗೌರವ ಹಾಳು ಮಾಡ್ತಾ ಇದ್ರೆ ಬೆಂಗಳೂರು ಗೌರವ ಹಾಳು ಮಾಡ್ತದೆ, ಅವ್ರ ಗೌರವನೂ ಹಾಳು ಮಾಡ್ಕೊಂಡಂಗೆ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಹೋದವರು, ಸಮಯ ಪ್ರಜ್ಞೆ, ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥ ವಿಚಾರಗಳನ್ನು. ಬಿಜೆಪಿ ನಾಯಕರ ವಿರುದ್ಧ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ವಿಪಕ್ಷಗಳು ಮೊಸರಲ್ಲೂ ಕೂಡ ಕಲ್ಲು ಹುಡುಕುತ್ತಿವೆ. ವಿಪಕ್ಷ ನಾಯಕ ಅಶೋಕ್ ಬಾಂಬ್ ಬೆಂಗಳೂರು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಹೆಸರನ್ನ ಹಾಳು ಮಾಡುವ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿಗೆ ಒಳ್ಳೆಯದಾಗಬೇಕಾದ್ರೆ ರಾಜಕೀಯ ಬಿಡಿ ಅಂತಂದ್ರು. ನೋಡ್ರಿ, ವಿರೋಧ ಪಕ್ಷಗಳು ಯಾವಾಗಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕುವಂಥವ್ರು. ಇವತ್ತು ಏನಾದರೂ ಬೆಂಗಳೂರು ಒಳ್ಳೇದಾಗಬೇಕು ಅಂತಂದ್ರೆ ಈ ತರದ ಕೇವಲವಾದಂತಹ ಮಾತುಗಳನ್ನು ಬಿಟ್ಟು ಪಾಕ್ ಪರ ಕೂಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಎಫ್ಎಸ್ಎಲ್ ವರದಿ ಬಂದ ತಕ್ಷಣವೇ ಕ್ರಮ ಕೈಗೊಳ್ತೇವೆ. 48 ಗಂಟೆಯಲ್ಲಿ ವರದಿ ಬರುತ್ತೆ ಅಂತ ಹೇಳಿಲ್ಲ. ಅಷ್ಟು ಬೇಗ ವರದಿ ಬರೋಕೆ ಅದೇನ್ ಮ್ಯಾಜಿಕ್ಕಾ? ಇಲ್ಲಿ ಯಾರನ್ನ ಕೂಡ ನಾವು ರಕ್ಷಣೆ ಮಾಡೋದಿಲ್ಲ ಅಂತ ಹೇಳಿದ್ರು. ರಿಪೋರ್ಟು ಸಂಪೂರ್ಣವಾದಂಥ ಮಾಹಿತಿ ರಿಪೋರ್ಟ್ ಬರೋದಿದೆ. ಬಂದ ತಕ್ಷಣ ಅದರಲ್ಲಿ ಪಾಸಿಟಿವ್ ಆಗಿ ಬಂದಿದೆ ಅಂತ ಹೇಳಿದರೆ ಇಮಿಡಿಯೇಟ್ ಆಗಿ ವಿತಿನ್ ನೋ ಟೈಮ್ ವಿ ವಿಲ್ ಟೇಕ್ ಆ್ಯಕ್ಷನ್.
ಚಿಕ್ಕಮಗಳೂರಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೆದಿದೆ. ಬಿಜೆಪಿಯವರು 40% ಕಮಿಷನ್ ಪಡೆದು ರಾಜ್ಯ ಲೂಟಿ ಮಾಡಿದ್ರು. ಜೆಡಿಎಸ್ ಬಿಜೆಪಿಯವರಿಗೆ ಧಮ್ ತಾಕತ್ತಿದ್ರೆ ಒಂದೇ ವೇದಿಕೆಗೆ ಬರಲಿ ಅಂತ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಯ ಬಗ್ಗೆ ಹಾಡಿ ಹೊಗಳಿದ್ರು. ಯಾರ್ಯಾರಿಗೆ ಗ್ಯಾರಂಟಿ ಹಣ ಬಂದಿದೆ ಕೈ ಎತ್ತಿ ಎಂದು ಖಚಿತಪಡಿಸಿಕೊಂಡ್ರು. ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಮುಟ್ಟಿದೆ ಎನ್ನುತ್ತಾ ಸ್ಥಳೀಯ ನಾಯಕರನ್ನ ಶ್ಲಾಘಿಸಿದ್ರು. ಅಕ್ಕಿನೂ 10 kg ಬರ್ತಾ ಇದೆಯಾ? 2,000 ರೂಪಾಯಿ ನಿಮ್ಮ ಮನೆಯವ್ರಿಗೆ ಬರ್ತಾ ಇದೆಯಾ? ನಿಮ್ಗಲ್ಲ, ನಿಮ್ಮ ಮನೆಯವ್ರಿಗೆ ಬರ್ತಾ ಇದೆ. ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಎಲ್ಲ ತಾಯಿಂದಿರಲ್ಲ ಅಲ್ಲಿದ್ದಾರೆ, ಅಲ್ಲೆಲ್ಲ ನೋಡ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಹೊಸಪೇಟೆ ತಾಲೂಕಿನ ಕಮಲಾಪುರದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸಿಎಂ ಸಿದ್ದರಾಮಯ್ಯ ಮಗುವಿಗೆ ಪೋಲಿಯೋ ಹನಿ ಹಾಕಿದ್ರು. ಈ ವೇಳೆ ಸಚಿವ ನಾಗೇಂದ್ರ, ಶಾಸಕ ಗಮಿಯಪ್ಪ ಉಪಸ್ಥಿತರಿದ್ದರು. ತುಮಕೂರು ಬಿಜೆಪಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಕಸರತ್ತು ಮುಂದುವರೆದಿದೆ. ಆಕಾಂಕ್ಷಿಗಳು ಪಕ್ಷದ ಮುಖಂಡರನ್ನ ಭೇಟಿ ಮಾಡುತ್ತಿದ್ದಾರೆ. ಟಿಕೆಟ್ ಆಕಾಂಕ್ಷಿ ದೊಡ್ಡಮನೆ ಗೋಪಾಲಗೌಡ, ಮಾಜಿ ಸಿಎಂ ಯಡಿಯೂರಪ್ಪ, ಬಿಎಲ್ ಸಂತೋಷ್ ಹಾಗೂ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿದ್ದಾರೆ. ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಟಿಕೆಟ್ ನೀಡುವಂತೆ ದಾಳ ಉರುಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿರುವ ಇಕ್ಬಾಲ್ ಅನ್ಸಾರಿ ನಿವಾಸಕ್ಕೆ ಸಿಎಂ ಭೇಟಿ ನೀಡಿದ್ರು. ಸಿಎಂ ಬಳಿಯೂ ಅನ್ಸಾರಿ ನೋವು ತೋಡಿಕೊಂಡ್ರು. ಸೋಲಿಗೆ ಕಾರಣ ಸೇರಿ ಅನೇಕ ವಿಚಾರಗಳನ್ನ ಪ್ರಸ್ತಾಪಿಸಿದ್ರು. ಅನ್ಸಾರಿ ಈ ಹಿಂದೆ ಗಂಗಾವತಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಮಂಡ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿದ್ದಾರೆ. ಕಾಲಭೈರವೇಶ್ವರನಿಗೆ ಪೂಜೆ ಸಲ್ಲಿಸಿ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದ ಪಡೆದಿದ್ರು. ಬಳಿಕ ಮಾತನಾಡಿ 100% ನನಗೆ ಲೋಕಸಭೆ ಟಿಕೆಟ್ ಸಿಗುತ್ತೆ ಅಂದ್ರು. 100% ಇದೆ. ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? 100% ಇದೆ. ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಬಿಜೆಪಿ ಆಕಾಂಕ್ಷಿ ಬೃಹತ್ ಕಾರು ರ್ಯಾಲಿ ನಡೆಸಿದ್ದಾರೆ. ಯಲಹಂಕದಿಂದ ಹೊಸಕೋಟೆವರೆಗೂ ಬೃಹತ್ ರ್ಯಾಲಿ ಮಾಡಿದ್ದಾರೆ. ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ನಡೆಸಿದ ರ್ಯಾಲಿಯಲ್ಲಿ 2,000 ಕಾರುಗಳು ಭಾಗಿಯಾಗಿತ್ತು. ಶಾಸಕ ಎಸ್ಆರ್ ವಿಶ್ವನಾಥ್ ಈಗಾಗಲೇ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ನಡೆಸಿದ್ದಾರೆ. ಲೋಕಸಭೆ ಚುನಾವಣೆ ಯಾವ ಕ್ಷಣದಲ್ಲಿ ಬೇಕಾದರೂ ಘೋಷಣೆ ಆಗಬಹುದು ಅಂತ ವಿಜೇಂದ್ರ ಹೇಳಿದ್ದಾರೆ. ಬಿಜೆಪಿಯ ಪ್ರಣಾಳಿಕೆ ಜನರ ಅಭಿಪ್ರಾಯದ ಸಂಕಲ್ಪ ಪತ್ರ ಆಗಬೇಕು. ಕಳೆದ 2 ಚುನಾವಣೆ ಪ್ರಣಾಳಿಕೆಯಲ್ಲಿನ ಭರವಸೆಗಳನ್ನ ಬಿಜೆಪಿ ಬಹುತೇಕ ಈಡೇರಿಸಿದೆ ಅಂತ ಹೇಳಿದರು. ಆರೋಗ್ಯ ಚೇತರಿಕೆ ನಂತರ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಹಾಸನದ ಹರದನಹಳ್ಳಿಯ ರಂಗನಾಥ ದೇಗುಲಕ್ಕೆ ತೆರಳಿದ್ದಾರೆ. 3 ಮಹಾಸಾಗರ, 8 ನದಿಗಳ ನೀರು, 7 ಸಾಗರ, 7 ಪರ್ವತಗಳ ಮಣ್ಣು ತರಿಸಿ ಕುಂಭಗಳಿಗೆ ತುಂಬಿಸಿ ಅಭಿಷೇಕ ಮಾಡಿದ್ದಾರೆ. ರಾಜ್ಯದ 51 ಅರ್ಚಕರ ತಂಡ ಹೋಮ ಹವನ ನೆರವೇರಿಸಿದೆ. ಬೆಂಗಳೂರಿನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬಂಗಾರಪ್ಪ ನಗರ ನಿವಾಸಿಗಳು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಟ್ಯಾಂಕರ್ ನೀರು ಬಂದರೂ ನೀರು ಹಿಡಿಯಲು ಕಚ್ಚಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಸ ಬೋರ್ವೆಲ್ ಕೊರೆದು ಕನೆಕ್ಷನ್ಗೆ ರಾಜಕೀಯ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ನಮ್ಮ ಏರಿಯಾಗೆ ನೀರು ಕೊಡಿ ಅಂತ ಜನರು ಆಗ್ರಹಿಸುತ್ತಿದ್ದಾರೆ. ಟಿವಿ9 ವರದಿ ಬಳಿಕ ಬೆಂಗಳೂರಿನ ವಡ್ಡರಪಾಳ್ಯಕ್ಕೆ ಬಂತು ಕುಡಿಯೋ ನೀರಿಲ್ಲ ಎನ್ನುವ ಅಭಿಯಾನದಲ್ಲಿ ವಡ್ಡರಪಾಳ್ಯದಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ನೀರಿನ ಸಮಸ್ಯೆ ಬಗ್ಗೆ ಶಾಸಕ ಎಂ ಕೃಷ್ಣಪ್ಪ ಗಮನಕ್ಕೆ ತಂದಿತ್ತು. ಸದ್ಯ ನೀರಿನ ಪೂರೈಕೆ ಮಾಡಲಾಗ್ತಿದೆ. ಮಹಿಳೆಯರು ಕೈ ಮುಗಿದು ಟಿವಿ9ಗೆ ಧನ್ಯವಾದ ಹೇಳಿದ್ದಾರೆ. ಸ್ಥಳೀಯರು ಜಮಾಯಿಸಿ ಕ್ಲಾಸ್ ತೆಗೆದುಕೊಳ್ತಿದ್ದಂತೆ ಪಾಪಿ ತಾಯಿ ತನ್ನ ವರಸೆ ಬದಲಿಸಿದ್ದಾಳೆ. ಮಗುವಿಗೆ ಹೊಡೆದಿಲ್ಲ, ಮೇಲಿಂದ ಬಿದ್ದಿದ್ದು ಅಲ್ಲದೆ 3-4 ತಿಂಗಳಿಂದ ನನಗೆ ಕೆಲಸವೇ ಇರಲಿಲ್ಲ. ಈಗ ಕೆಲಸ ಸಿಕ್ಕಿದೆ, ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾಳೆ. ತಾಯಿಯಾಗಿ ಫಸ್ಟ್ ಮಗು ಇಂಪಾರ್ಟೆಂಟ್.
ಎಷ್ಟು ವಯಸ್ಸು ಮಗುಗೆ ಅದಕ್ಕೆ ಗಂಡು ಮಗು ಎತ್ತಿಲ್ಲ ಕಳಿಸ್ಬಿಟ್ಟು ಹೋಗ್ಬೇಕು ಅಲ್ಲಿ ನೋಡ್ಕೊಳ್ಳೋದು. ನನಗೆ ಆಕ್ಚುಲಿ ನಾನು 3-4 ಮಂತ್ಸ್ ಇಂದ ಕೆಲಸ ಇರಲಿಲ್ಲ. ಇವಾಗಲೇ ಸ್ಟಾರ್ಟಿಂಗ್ ನಲ್ಲೇ ನಾನು ನಿಮಗೆ ಹೇಳಿದಾಗ ಮಗುಗೆ ಆ ಥರ ಸಾಯೋ ಮಟ್ಟಕ್ಕೆ ನಾನೇನು ಮಾಡಿಲ್ಲ ಸರ್. ಅಂದರೆ ಹೊಡೆದಿದ್ದೀನಿ ಹೌದು, ಯಾಕಂದರೆ ಮಗುಗೆ ಒಂದು ಬುದ್ಧಿವಾದ ಬರಲಿ. ಬಿಕಾಸ್ ಅವ್ನು ನನ್ನ ಜೊತೆಗಂತೂ ಬೆಳೆದಿರೋದೆಲ್ಲ ಒಬ್ಬರು ಬೇರೆಯವ್ರ ಮನೇಲಿ ಅವ್ನು ಬೆಳೆದಿರೋದು ಸರ್. ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗ್ನಲ್ಲೇ ನಾನು ನಿಮಗೆ ಹೇಳಿದಾಗ ಮಗುಗೆ ಆ ಥರ ಸಾಯೋ ಮಟ್ಟಕ್ಕೆ ನಾನೇನು ಮಾಡಿಲ್ಲ ಸರ್. ಅಂದರೆ ಹೊಡೆದಿದ್ದೀನಿ ಹೌದು, ಯಾಕಂದರೆ ಮಗುಗೆ ಒಂದು ಬುದ್ಧಿವಾದ ಬರಲಿ. ಬಿಕಾಸ್ ಅವ್ನು ನನ್ನ ಜೊತೆಗಂತೂ ಬೆಳೆದಿರೋದೆಲ್ಲ ಒಬ್ಬರು ಬೇರೆಯವ್ರ ಮನೇಲಿ ಅವ್ನು ಬೆಳೆದಿರೋದು. ಕೋಲಾರ ನಗರಸಭೆ ಪೌರ ಕಾರ್ಮಿಕರನ್ನ ಅಮಾನವೀಯವಾಗಿ ನಡೆಸಿಕೊಳ್ತಿರೋ ಆರೋಪ ಕೇಳಿಬಂದಿದೆ. ಹ್ಯಾಂಡ್ ಗ್ಲೌಸ್, ಕಾಲಿಗೆ ಶೂ ಹಾಗೂ ಮಾಸ್ಕ್ ಸೇರಿ ರಕ್ಷಣಾ ಸಲಕರಣೆ ಕೊಡದೆ ಕೆಲಸ ಮಾಡಿಸಿಕೊಳ್ತಿದ್ದಾರೆ. ಪೌರ ಕಾರ್ಮಿಕರು ಕೈ ಕಾಲಿಗೆ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ನೀಡಿದ್ರೂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಮೈಸೂರಿನ ವಿವಿಧೆಡೆಗಳಲ್ಲಿ ಭಾರತ್ ಅಕ್ಕಿ ವಿತರಣೆ ಮಾಡಲಾಗಿದೆ. ಭಾರತ್ ಅಕ್ಕಿ ಖರೀದಿಸಲು ಜನರು ಮುಗಿಬಿದ್ದಿದ್ದಾರೆ. ಅಗ್ರಹಾರ ವೃತ್ತ, ಕುವೆಂಪು ನಗರದ ಶಾಂತಿಸಾಗರ, ವಿವೇಕಾನಂದ ವೃತ್ತ, ಚಾಮುಂಡಿಪುರಂ ಬಡಾವಣೆಯಲ್ಲಿ ಅಕ್ಕಿ ವಿತರಿಸಲಾಯಿತು. ಜನರು ತಲಾ 10 ಕೆಜಿ ಭಾರತ್ ಅಕ್ಕಿ ಚೀಲವನ್ನ 290 ರೂಪಾಯಿ ಕೊಟ್ಟು ಖರೀದಿಸಿದ್ರು. ಬೆಂಗಳೂರಿನಲ್ಲಿ ಕಿಡಿಗೇಡಿಗಳು ಆಟೋ ರಿಕ್ಷಾಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಣ್ಣ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಸಾದಿಕ್ ಪಾಷಾ ಹಾಗೂ ಹರೀಶ್ ಕುಮಾರ್ ಎಂಬುವರಿಗೆ ಸೇರಿದ ಆಟೋಗಳು ಸುಟ್ಟು ಕರಕಲಾಗಿವೆ. ಘಟನೆ ಸಂಬಂಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಯುವಕನೊಬ್ಬನನ್ನ ಶೂಟೌಟ್ ಮಾಡಿ ಹತ್ಯೆ ಮಾಡಲಾಗಿದೆ. ಬ್ರಹ್ಮಾವರ ತಾಲೂಕಿನ ಹನೇಹಳ್ಳಿಯಲ್ಲಿ ಘಟನೆ ನಡೆದಿದೆ. ಕೃಷ್ಣ ಎಂಬಾತನ ಮೇಲೆ ಗುಂಡು ಹಾರಿಸಿದ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಅಕ್ಕಪಕ್ಕದ ಮನೆಯವರು ಪಟಾಕಿಯ ಶಬ್ದವೆಂದು ಸುಮ್ಮನೆ ಕುಳಿತಿದ್ರು. ಸ್ಥಳಕ್ಕೆ ಎಸ್ಪಿ ಅರುಣ್ ಕೆ ಭೇಟಿ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಭೀಕರ ಬರಗಾಲಕ್ಕೆ ಜಾನುವಾರುಗಳು ತತ್ತರಿಸಿವೆ. ತಿನ್ನಲು ಮೇವು ಇಲ್ಲದೆ ಮೂಕ ಪ್ರಾಣಿಗಳು ವಿಲವಿಲ ಒದ್ದಾಡ್ತಿವೆ. ಗೋಶಾಲೆಯ ಆರಂಭವಿಲ್ಲ, ಮೇವಿನ ವ್ಯವಸ್ಥೆಯೂ ಕೂಡ ಇಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. 1 ಲಕ್ಷದಿಂದ 1.5 ಲಕ್ಷ ಕೊಟ್ಟು ಖರೀದಿ ಮಾಡಿದ ರಾಸುಗಳನ್ನು 50 ರಿಂದ 60 ಸಾವಿರಕ್ಕೆ ಮಾರಾಟ ಮಾಡುವ ದುಸ್ಥಿತಿ ಎದುರಾಗಿದೆ. ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಂತ್ರಿ ಪರಿಷತ್ ಸಭೆ ನಡೆದಿದೆ. ಚಾಣಕ್ಯಪುರಿಯ ಸುಷ್ಮಾ ಸ್ವರಾಜ್ ಭವನದಲ್ಲಿ ಬಿಜೆಪಿ ನಾಯಕರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಎಲ್ಲಾ ಕೇಂದ್ರ ಸಂಪುಟ ದರ್ಜೆ, ರಾಜ್ಯ ದರ್ಜೆ ಸಚಿವರು ಭಾಗಿಯಾಗಿದ್ದರು. ಲೋಕಸಭಾ ಚುನಾವಣೆಗೆ ಸಿದ್ಧತೆ, ಪಕ್ಷ ಸಂಘಟನೆ, ಪ್ರಣಾಳಿಕೆ, ಯೋಜನೆಗಳ ಯಶಸ್ವಿ ಜಾರಿ ವಿಚಾರ ಚರ್ಚೆಯಾಗಿದೆ. ನಿರುದ್ಯೋಗದ ಪ್ರಮಾಣ ಕಳೆದ 40 ವರ್ಷಗಳಲ್ಲಿ ಇವಾಗಲೇ ಹೆಚ್ಚಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ನಿರುದ್ಯೋಗ ದುಪ್ಪಟ್ಟಿದೆ. ನಮ್ಮಲ್ಲಿ ಹೆಚ್ಚು ನಿರುದ್ಯೋಗಿ ಯುವಕರಿದ್ದಾರೆ. ಯಾಕಂದ್ರೆ ಮೋದಿಯವರು ನೋಟು ಅಮಾನ್ಯೀಕರಣ ಮತ್ತು ಜಿಎಸ್ಟಿಯನ್ನ ಜಾರಿಗೊಳಿಸುವ ಮೂಲಕ ಸಣ್ಣ ಉದ್ಯಮಗಳನ್ನ ಮುಗಿಸಿದ್ದಾರೆ ಅಂತ ಹೇಳಿದ್ರು. ಶೆಹಬಾಜ್ ಶರೀಫ್ 2ನೇ ಬಾರಿಗೆ ಪಾಕಿಸ್ತಾನದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಸಂಸತ್ನಲ್ಲಿ ಪರಿಷತ್ಗೆ ಶರೀಫ್ಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್, ಪಾಕಿಸ್ತಾನ ಪೀಪಲ್ಸ್ ಪಕ್ಷಗಳ ಒಮ್ಮತದ ಪ್ರಧಾನಿಯಾಗಿ ಶೆಹಬಾಜ್ ಶರೀಫ್ ಆಯ್ಕೆಯಾಗಿದ್ದಾರೆ. 336 ಸದಸ್ಯರ ಸಂಸತ್ನಲ್ಲಿ ಶೆಹಬಾಜ್ ಪರ 201 ಮತಗಳು ಬಿದ್ದಿದ್ವು. ಇತ್ತ ಇಮ್ರಾನ್ ಖಾನ್ ಪರವಾದ ಅಭ್ಯರ್ಥಿ ಒಮರ್ ಅಯೂಬ್ ಖಾನ್ ಕೇವಲ 92 ಮತಗಳಿಗೆ ತೃಪ್ತಿ ಪಟ್ಕೊಂಡ್ರು. ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ರ ವಿವಾಹ ಪೂರ್ವ ಸಂಭ್ರಮಾಚರಣೆ ಅದ್ಧೂರಿಯಾಗಿ ನಡೆದಿದೆ. ಗುಜರಾತ್ನ ಜಾಮ್ ನಗರದಲ್ಲಿ ಕಾರ್ಯಕ್ರಮ ಝಗಮಗಿಸುತ್ತಿದೆ. ಸಂಭ್ರಮಾಚರಣೆಯಲ್ಲಿ ನಟ ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ ಡ್ಯಾನ್ಸ್ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದಿದ್ದವರನ್ನ ರಂಜಿಸಿದ್ದಾರೆ.